ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಉತ್ಪನ್ನಗಳನ್ನು ವಿತರಿಸ್ತಾ ಇದ್ದಾರೆ ಸಂಸ್ಥೆಯ ಕ್ರಿಯಾಶೀಲ ಎಂಪ್ಲಾಯೀಸ್ನವರಿಗೆ ಶ್ರೀ ಪ್ರಶಾಂತ್ ಪಿಕೆ ಸಾರ್. ಇಂದಿನ ವಿಜಯಪುರದ ಸಂಕ್ರಮಣ ಜಾತ್ರೆಯ ಈ ಒಂದು ಜಾತ್ರೆಯ ನಿಮಿತ್ತವಾಗಿ ಮೈಸೂರು ಸ್ಯಾಂಡಲ್ ಸಾಬೂನುಗಳ ಮೇಳ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಚಿವರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ರವರೇ, ನಮ್ಮ ಕರ್ನಾಟಕ ಈ ಒಂದು ಸಂಸ್ಥೆಯ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ದ ಅಧ್ಯಕ್ಷರು, ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆದಂತಹ ಶ್ರೀ ಅಪ್ಪಾಜಿ ನಾಡಗೌಡರವರೇ, ನಮ್ಮ ನಕ್ಕಾಳ ಕ್ಷೇತ್ರದ ಶಾಸಕರು ನಮ್ಮ ಆತ್ಮೀಯರಾದಂತಹ ಶ್ರೀ ವಿಠಲ್ ಕಟಕ್ನವರವರೇ, ಈ ಜಿಲ್ಲೆಯ ಈ ಒಂದು ಮೈಸೂರು ಸ್ಯಾಂಡಲ್ ಡೇ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮ ಇದೊಂದು ಉದ್ಘಾಟನೆ ಕಾರ್ಯಕ್ರಮ. ಬಹಳ ಸಂತೋಷ ಆಗುವುದೇನೆಂದ್ರೆ, ಇವತ್ತು ಶಿವಾನುಭವ ಮಂಟಪದಲ್ಲಿ ಮೊದಲೇ ಅಧಿಕೃತ ಕಾರ್ಯಕ್ರಮ ಮಾಡಿರಲಿಲ್ಲ. ಇವತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಸುಮಾರು 15 ಕೋಟಿಯಲ್ಲಿ ಶಿವಾನುಭವ ಮಂಟಪ ಮತ್ತು ಮಂಗಲ ಕಾರ್ಯಾಲಯ ಜೊತೆಗೆ ಯಾತ್ರೆ ನಿವಾಸ ಈ ಒಂದು ಕಟ್ಟಡವನ್ನ ನಾಳೆ ಯುಗಾದಿಯ ಹೊಸ ವರ್ಷದಂದು ನಾವು ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಒಳ್ಳೆಯ ಸಂಕೇತ ಏನಂದ್ರೆ, ನಮ್ಮ ಕೈಗಾರಿಕಾ ಸಚಿವರು ಈ ಒಂದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಒಂದು ಯೂನಿಟ್ ಅನ್ನ ವಿಜಯಪುರ ಜಿಲ್ಲೆಯಲ್ಲಿ ಹಾಕಬೇಕಂತ ನಿರ್ಣಯ ಮಾಡೋದಕ್ಕೆ ನಾವು ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಸುಮಾರು 4,000 ಎಷ್ಟು ಮಂದಿ ಎಂಪ್ಲಾಯ್ಮೆಂಟ್ ಆಗ್ತದೆ ಸರ್ ಪ್ರಶಾಂತ್? ಈಗ 400 ಜನರ ಒಂದು ಉದ್ಯೋಗ ಸೃಷ್ಟಿ ಆಗದಂಗೆ ಆಗ್ತದೆ. ಮತ್ತು ಇಟ್ಟಂಗಿ ಭಾಗದಲ್ಲಿ ಈಗಾಗಲೇ ವೈನ್ಸ್, ನಮ್ದು ದ್ರಾಕ್ಷಾ ವೈನ್ಸದ್ದು ಪಾರ್ಕ್ ಏನಿದೆ ಸುಮಾರು 150 ಎಕರೆ ಅದನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೂ ಸ್ವಲ್ಪ ಮುಖ್ಯಮಂತ್ರಿಗಳನ್ನ ಹೇಳಿದ್ರು ಬೆಳಗಾವಿ ದೇಶದಲ್ಲಿ ಇನ್ನೂ 100 ಕೋಟಿ ಕೊಡ್ತೀನಿ ಅಂತ ಹೇಳಿ. ಈ ಸಲ ಒಂದು 100 ಕೋಟಿ ರೂಪಾಯಿ ಕೊಡಿಸಿದ ಅದಕ್ಕೆ. ಇದನ್ನು ಅಲ್ಲೇ ಆಯ್ತು ಅಂದ್ರೆ ಇದು ದೊಡ್ಡ ಫುಡ್ ಪಾರ್ಕ್ನು ಅಲ್ಲೇ ಆಗ್ಲಕತ್ತೆ ಸರ್. ಅದ್ರ ಜೊತೆಗೆ ಏನೊಂದು IT ಒಂದು ಇದನ್ನ ನಮ್ಮಲ್ಲಿ ಒಂದು, ಯಾಕಂದ್ರೆ ಈಗ ನಮ್ಮ ಸುಧಾಮೂರ್ತಿ ಅವರೇ ನಮ್ಮ ಇನ್ಚಾರ್ಜ್ ರಾಜ್ಯಸಭಾ ಇದನ್ನ ತಗೊಂಡ ಅದು ಆಯ್ತು. ಇವೆಲ್ಲ ನಾವು ಕೂತು ಅವ್ರು ಮಾತಾಡಿ ಕನ್ವಿನ್ಸ್ ಮಾಡೋಣ್ರಿ. ಅವರು ರೆಡಿ ಅದಾರೆ, ಯಾಕಂದ್ರೆ ಅವರು ಇಲ್ಲಿ ಹತ್ತನೇ ಅವರು ಸಾವಳಿಗೆ ಅವರು. ಅದ್ರ ಜೊತೆಗೆ ಇವತ್ತು ನಮ್ಮ ವಿಮಾನ ನಿಲ್ದಾಣ ರೆಡಿ ಆಗಿದೆ. ಆ ವಿಮಾನ ನಿಲ್ದಾಣಕ್ಕೂ ನಮ್ಮ ಸಕ್ಕರೆ ಕಾರ್ಖಾನೆ ಹೆಂಗ್ ವೈಲೇಷನ್ ಬಂದಿದೆ, ಅದಕ್ಕೂ ಅದೇ ವೈಲೇಷನ್ ತಾಕಿದೆ. ಇವತ್ತು ಮೈಸೂರು ಮಹಾರಾಜರು ದೇವರವರು ಪ್ರಾರಂಭ ಮಾಡಿದಂತಹ ಇದೊಂದು ಸಂಸ್ಥೆ. ಮೈಸೂರು ಮಹಾರಾಜರ ಕೊಡುಗೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ ಏನಿದೆ, ಮೈಸೂರು ರಾಜ್ಯ ಅಂತಿತ್ತು, ಅಲ್ಲಿ ಇವತ್ತು KRS ಡ್ಯಾಮ್ ಕಟ್ಟು ಮೂಲಕ ತಮ್ಮ ಆಸ್ತಿಯನ್ನ ಒಡವೆಯನ್ನ ಒತ್ತ ಇಟ್ಟು KRS ಡ್ಯಾಮ್ ಕಟ್ಟು ಮೂಲಕ ಅಲ್ಲಿ ನೀರಾವರಿಗೆ ತಂದು ಕೊಟ್ಟರು. ಅದೇ ರೀತಿ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಉನ್ನತ ಶಿಕ್ಷಣಗಳನ್ನ, ಶಾಲೆ ಕಾಲೇಜುಗಳನ್ನ, ಶಿಕ್ಷಣಕ್ಕೂ ಮಾತು ಕೊಟ್ಟರು. ನೇರವಾಗಿ ಶಿಕ್ಷಣ ಆಯಿತು. ತದನಂತರ ಉದ್ಯೋಗಕ್ಕೇನು ಕೂಡ ಮಾತು ಕೊಟ್ಟರು. ಇವತ್ತು ನಾವು KSCL ಇರ್ಬೋದು, MSIL ಇರ್ಬೋದು, ನಮ್ಮ ಮೈಸೂರು ಲ್ಯಾಂಪ್ಸು ಅದು ಬಹುಶಃ ಈಗ ಮುಚ್ಚಿ ಹೋಗಿದೆ. ಈಗ ಅಲ್ಲಿ ಅದೇ ರೀತಿ ನಮ್ಮ NGF ಇರ್ಬೋದು, ಈಗ ಅನೇಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಉದ್ಯೋಗದಲ್ಲಿ ಕೂಡ 3 ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ರು. ಅವರು ದೊಡ್ಡ ಕೊಡುಗೆ ಇವತ್ತು ಮೈಸೂರು ಮಹಾರಾಜರನ್ನ ನಾವು ಸ್ಮರಣೆ ಮಾಡಬೇಕು. ಯಾಕಂದ್ರೆ KSCL ಅವರು ಹುಟ್ಟಾಕಿದಂತ ಸಂಸ್ಥೆ. ಅದು ಬಹಳಷ್ಟು ಜನಪ್ರಿಯತೆ ಪಡ್ಕೊಂಡು, ವಿಶೇಷವಾಗಿ ಈ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಇದೆಲ್ಲವೂ ಕೂಡ ಜಗತ್ತಿನಾದ್ಯಂತ ತನ್ನದೇ ಆದಂತಹ ಒಂದು ಜನಪ್ರಿಯತೆಯನ್ನು ಹೊಂದಿದೆ. ಬಹಳ ಜನ ಅದನ್ನ ಉಪಯೋಗಿಸ್ತಾರೆ. ಮತ್ತು ಒಂದು ಕಾಲ ಇತ್ತು, ಈಗ ದೀಪಾವಳಿ ಆಗಲಿ, ದಸರಾ ಹಬ್ಬ ಆಗಲಿ,
ಕೂಡ ಮೈಸೂರು ಸ್ಯಾಂಡಲ್ ಸೋಪ್ ಉಪಯುಕ್ತ ಉತ್ಪನ್ನಗಳನ್ನ ವಿತರಿಸ್ತಾ ಇದ್ದಾರೆ. ಸಂಸ್ಥೆಯ ಕ್ರಿಯಾಶೀಲ ಎಂಡಿ ಸರ್ ಅವರಿಗಿರೋ ಶ್ರೀ ಪ್ರಶಾಂತ್ PKM ಸರ್. KSTL ನ ಕ್ರಿಯಾಶೀಲ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ಪ್ರಶಾಂತ್